ಇನ್ನು ಧರ್ಮಸ್ಥಳ ಫೈಲ್ಸ್ ಅನ್ನ ಓಪನ್ ಮಾಡಿರುವಂತಹ ಎಸ್ಐಟಿ ಅವರಿಗೆ ತನಿಖೆಯನ್ನು ನಿನ್ನೆಯಿಂದಲೂ ಶುರು ಮಾಡಿದರೆ ಅನಾಮಿಕನ ನಿನ್ನೆ 8 ಗಂಟೆ ವಿಚಾರಣೆ ಮಾಡಿದ್ರು. ಇವತ್ತು ಕೂಡ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ನೂರಾರು ಶವವನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಎರಡನೇ ದಿನವೂ ಕೂಡ ಈಗ ದೂರುದಾರ ಅನಾಮಿಕನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಮಂಗಳೂರಿನ ಎಸ್ಐಟಿ ಕಚೇರಿಯಲ್ಲಿ ದೂರುದಾರನ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಎಸ್ಐಟಿ ಮುಖ್ಯಸ್ಥ ಡಿಜಿಪಿ ಪ್ರಣವ್ ಮೊಹಾಂತಿ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇದೆ. ಖುದ್ದು ದೂರುದಾರನ ವಿಚಾರಣೆಯನ್ನ ಈಗ ಪ್ರಣವ್ ಮೊಹಾಂತಿ ಅವರೇ ನಡೆಸುತ್ತಿದ್ದಾರೆ. ನಿನ್ನೆ ವಿಚಾರಣೆಯ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಅನಾಮಿಕ ನೀಡಿದ ದೂರು, ಎಫ್ಐಆರ್, ಈ ಹಿಂದಿನ ವಿಚಾರಣೆ ಎಲ್ಲವನ್ನ ಇಟ್ಕೊಂಡು ಅವರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ನಮಗೆ ಅನಾಮಿಕ, ಬಟ್ ಅವರೆಲ್ಲ ವಿಚಾರಣೆ ಮಾಡ್ತಾ ಇರುವಂಥ ಎಸ್ಐಟಿ ತಂಡಕ್ಕೆ ಅವನು ಯಾರು ಏನು ಎತ್ತ ಅಂತ ಗೊತ್ತಾಗ್ತಾ ಇದೆ. ಜೊತೆಗೆ ನ್ಯಾಯಾಧೀಶರಿಗೂ ಕೂಡ ಗೊತ್ತು ಅವ್ರು ಯಾರು ಏನು ಎತ್ತ ಅಂತ ಹೇಳಿ. ಜೊತೆಗೆ ಆ ವಕೀಲರಿಗೂ ಕೂಡ ಗೊತ್ತು ಅವ್ರು ಯಾರು ಏನು ಅಂತ ಹೇಳಿ. ಸದ್ಯಕ್ಕೆ ಸಾರ್ವಜನಿಕವಾಗಿ ಆ ವ್ಯಕ್ತಿ ಯಾರು ಏನು ಎತ್ತ ಅಂತ ಏನು ಗೊತ್ತಿಲ್ಲ. ಅನಾಮಿಕ ಅಂತ ಹೇಳ್ತಾ ಇರೋದು, ಮುಸುಕುದಾರಿ ಅಂತ ಕರಿತಾ ಇರೋದು, ಇಷ್ಟೇ ನಾವು. ಸೊ ಎಸ್ಐಟಿ ಮುಖ್ಯಸ್ಥ ಡಿಜಿಪಿ ಪ್ರಣವ್ ಮೊಹಾಂತಿ ಅವರೇ ಇವತ್ತು ವಿಚಾರಣೆಯನ್ನ ಖುದ್ದು ನಡೆಸಲಿದ್ದಾರೆ. ನಿನ್ನೆ ಕೂಡ ವಿಚಾರಣೆ ನಡೆದಂಥ ಸಂದರ್ಭದಲ್ಲಿ ಆಗಿರುವಂಥ ಬೆಳವಣಿಗೆ ಬಗ್ಗೆ ಎಲ್ಲ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಕೊಟ್ಟಂತಹ ದೂರು, ದಾಖಲಾಗಿರುವಂಥ ಎಫ್ಐಆರ್, ನ್ಯಾಯಾಧೀಶರ ಮುಂದೆ ಕೊಟ್ಟಂಥ ಸ್ಟೇಟ್ಮೆಂಟು ಎಲ್ಲವನ್ನ ಕೂಡ ಇಟ್ಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಬಹುಮುಖ್ಯವಾಗಿ ಈಗ ಸ್ಥಳ ಮಹಜರನ್ನ ಮಾಡಬೇಕು. ಹಾಗಾಗಿ ಮೊದಲನೇದಾಗಿ ಈ ವ್ಯಕ್ತಿ ಹೇಳ್ತಾ ಇರುವಂಥದ್ದು ಸತ್ಯ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ತಾಳೆ ಹಾಕ್ಕೊಳ್ತಾರೆ. ಸೊ ಹಾಗಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅವ್ರದೇ ರೀತಿಯಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕ ನಂತರ ಮುಂದಿನ ಬೆಳವಣಿಗೆಗಳು ಆಗತ್ತೆ. ನನ್ನ ಸಹೋದ್ಯೋಗಿ ಈಗ ದಕ್ಷಿಣ ಕನ್ನಡ ಜಿಲ್ಲೆ ಪ್ರತಿನಿಧಿ ಸುಖಪಾಲ್ ಪೊಳಲಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಇವತ್ತು ಆಗ್ತಾ ಇರುವಂತಹ ಬೆಳವಣಿಗೆ ಏನು? ಇವತ್ತು ಮುಂಜಾನೆ ಸುಮಾರು 10-15ರ ಸುಮಾರಿಗೆ ದೂರುದಾರ ವ್ಯಕ್ತಿ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವಂಥ SIT ಅವರ ಕಚೇರಿಗೆ ಆಗಮಿಸಿದ್ದಾನೆ. ನಾವು ಗಮನಿಸಬಹುದು, ನಾವು ಅದರ ಮುಂಭಾಗದಲ್ಲಿರುವಂಥದ್ದು. ಈ ಒಂದು ದೂರುದಾರ ಬಂದ ಬಳಿಕ ಸುಮಾರು 11 ಗಂಟೆ ಸುಮಾರಿಗೆ ಅನುಶೇತ್ರವರು ಬಂದು ವಿಚಾರಣೆಯನ್ನು ಆರಂಭಿಸಲಿಕ್ಕೆ ಬೇಕಾದ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಅದರ ಬಳಿಕ SIT ಮುಖ್ಯಸ್ಥರಾಗಿರುವಂಥ DG ಪ್ರಣವ್ ಮೊಹಾಂತಿ ಅವರು ನೇರವಾಗಿ ಮಂಗಳೂರು ವಿಮಾನ ನಿಲ್ದಾಣದಿಂದ ಈ ಒಂದು SIT ಕಚೇರಿಯನ್ನು ಮಲ್ಲಿಕಟ್ಟೆಯಲ್ಲಿದೆ ಅಲ್ಲಿಗೆ ಬಂದಿದ್ದಾರೆ. ಬಂದ ತಕ್ಷಣಕ್ಕೆ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ FIR ಏನಿದೆ, FIR ಅದರ ಬಳಿಕ ನ್ಯಾಯಾಲಯದಲ್ಲಿ ಆಗಿರುವಂತಹ ಆತನ ಹೇಳಿಕೆಗಳು, ಆ ಬಳಿಕ ನಿನ್ನೆ ಸುಮಾರು 8 ಗಂಟೆಗಳ ಕಾಲ SIT ಅಧಿಕಾರಿಗಳು ಏನು ವಿಚಾರಣೆಯನ್ನು ಮಾಡಿದ್ದಾರೆ, ಆ ವಿಚಾರಣೆಗೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಗಳನ್ನ ಸದ್ಯಕ್ಕೆ ಪಡ್ಕೊಳ್ತಾ ಇದ್ದಾರೆ. ಆ ಬಳಿಕ ಈ ಒಂದು ಕಚೇರಿಯಲ್ಲಿ ಈ ದೂರುದಾರ ಯಾರಿದ್ದಾನೆ ಆತನನ್ನ ಸ್ವತಃ ಪ್ರಣವ್ ಮೊಹಾಂತಿ ಅವರೇ ಈ SITಯ ಮುಖ್ಯಸ್ಥರಾಗಿರುವಂಥ ಹಿನ್ನೆಲೆಯಲ್ಲಿ ಅವರೇ ವಿಚಾರಣೆಯನ್ನ ಮಾಡಲಿಕ್ಕಿದ್ದಾರೆ. ಇವತ್ತು ಸುಮಾರು ಗಂಟೆಗಳ ಕಾಲ ವಿಚಾರಣೆ ನಡೆಯುವಂಥ ಸಾಧ್ಯತೆ ಇದೆ. ಪ್ರಮುಖವಾಗಿ ಆತ ನಿನ್ನೆ ಹೇಳಿರುವಂಥ ಹೇಳಿಕೆಗಳೇನಿತ್ತು ಆ ಹೇಳಿಕೆಗಳನ್ನು ಇಟ್ಕೊಂಡು ಇವತ್ತು ಆತನಲ್ಲಿ ಪ್ರಶ್ನೆಗಳನ್ನು ಮಾಡ್ತಾರೆ. ಸ್ವತಃ ಪ್ರಣವ್ ಮೊಹಾಂತಿ ಅವರ ನೇತೃತ್ವದಲ್ಲೇ ಹಿರಿಯ ಅಧಿಕಾರಿಗಳು ಯಾರೆಲ್ಲ ನಿನ್ನೆ ತನಿಖೆಯನ್ನ ಮಾಡಿದ್ದಾರೆ, ವಿಚಾರಣೆ ಮಾಡಿದ್ದಾರೆ, ಅವರು ಎಲ್ಲರೂ ಸೇರಿ ಈ ಒಂದು ಸಂದರ್ಭದಲ್ಲಿ ವಿಚಾರಣೆಯನ್ನ ಮತ್ತೆ ಮಾಡಲಿಕ್ಕೆ ಇದ್ದಾರೆ. ಹಾಗಾಗಿ ಇವತ್ತು ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ವಿಚಾರಣೆಯನ್ನು ಆರಂಭಿಸ್ತಾರೆ. ಆ ಬಳಿಕ ನಿರಂತರವಾಗಿ ಆತನನ್ನ ವಿಚಾರಣೆ ಮಾಡುವಂಥ ಸಾಧ್ಯತೆಗಳಿದೆ. ಇವತ್ತು ಹೆಚ್ಚಿನ ಗಂಟೆಗಳ ಕಾಲ ವಿಚಾರಣೆ ಮಾಡುವಂಥ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ನಿನ್ನೆನೂ ಸಾಕಷ್ಟು ವಿಚಾರಗಳು ಆತನಿಂದ ಬಹಿರಂಗಗೊಂಡಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಆತ ನ್ಯಾಯಾಲಯಕ್ಕೆ ಒಪ್ಪಿಸಿರುವಂಥ ತಲೆಬುರುಡೆ ಏನಿದೆ, ಆ ತಲೆಬುರುಡೆ ಬಗ್ಗೆನೂ ಸಾಕಷ್ಟು ವಿಚಾರಗಳನ್ನ SIT ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ಇನ್ನೊಂದಷ್ಟು ವಿಚಾರಗಳನ್ನ SITಯ ಮುಖ್ಯಸ್ಥರೇ ಪಡೀಲಿಕ್ಕೆ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಅವರೇ ಸ್ವತಃ ಇಲ್ಲಿಗೆ ಬಂದಿರುವಂಥದ್ದು. ನಿರೀಕ್ಷೆಯಂತೆ ಅವರು ಇವತ್ತೇ ಬಂದಿದ್ದಾರೆ. ಇನ್ನೊಂದಷ್ಟು ದಿನಗಳ ಬಳಿಕ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಇವತ್ತೇ ಅವರು ಬೆಳಿಗ್ಗೆ ಬಂದಿರುವಂಥದ್ದು. ನಿನ್ನೆ ನಡೆದಿರುವಂಥ ಬೆಳವಣಿಗೆಯನ್ನು ಅಪ್ಡೇಟ್ ಮಾಡಿರುವಂಥ ಅಧಿಕಾರಿಗಳು ಆ ಹಿನ್ನೆಲೆಯಲ್ಲಿ ತಕ್ಷಣಕ್ಕೆ ಹೊರಟು ಮೊಹಾಂತಿ ಅವರು ಈ ಒಂದು ಮಂಗಳೂರಿಗೆ ಬಂದಿದ್ದಾರೆ. ಆತನನ್ನು ಸ್ವತಃ ವಿಚಾರಣೆ ಮಾಡುವಂಥ ಹಿನ್ನೆಲೆಯಲ್ಲಿ ಬಂದಿದ್ದಾರೆ. ಸಾಕಷ್ಟು ಮಾಹಿತಿಗಳು ಆತ ನಿನ್ನೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇನ್ನೊಂದಷ್ಟು ವಿಚಾರಗಳು ಆತನಿಂದ ಬಾಯಿ ಬಿಡಿಸುವಂಥದ್ದು ಅದು ಸ್ವತಃ ಮುಖ್ಯಸ್ಥರೇ ಮಾಡುವಂಥ ಕೆಲಸ ಆಗಿರುತ್ತೆ. ಅದಕ್ಕಾಗಿ ಆತನನ್ನು ಇವತ್ತು ಪ್ರಣವ್ ಮೊಹಾಂತಿ ಅವರೇ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈಗ ಈ ಬಂದಿರುವಂಥ ಹಿನ್ನೆಲೆಯಲ್ಲಿ ಅವರು ಕೆಲವೊಂದು ದಾಖಲೆಗಳನ್ನು ಪಡ್ಕೊಂಡಿದ್ದಾರೆ. ನಂತರ ಸ್ವತಃ ಅವರೇ ವಿಚಾರಣೆಯನ್ನ ಮುಂದುವರಿಸಲಿಕ್ಕಿದ್ದಾರೆ. ಅರುಣ್. ಓಕೆ ಸುಖಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇನ್ನು ಗದಗ ಜಿಲ್ಲೆಯಲ್ಲೂ ಕೂಡ ಅಣ್ಣಿಗೇರಿಯ ಬಳಿಗೆ ಇದೇ ರೀತಿಯಾಗಿ ತಲೆಬುರುಡೆಗಳು ಸಿಕ್ಕಿರುವಂತಹ ಹಿಂದೆ ಬಂದಿತ್ತು ಸುದ್ದಿ ಎಲ್ಲ. ಆ ಸಂದರ್ಭದಲ್ಲಿ ಅದನ್ನು ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದ್ರು, ಏನು ಎತ್ತ ಅಂತ ಹೇಳಿ. ಈಗ ಇಲ್ಲೂ ಕೂಡ ನಾನು ಹೂತಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಯಾವ ಜಾಗ, ಏನು ಎತ್ತ ಅನ್ನುವಂಥದ್ದನ್ನು ಈಗ ಹುಡುಕಬೇಕಾಗತ್ತೆ. ಜೊತೆಗೆ ಸಿಕ್ಕ ನಂತರವೂ ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕಾಗತ್ತೆ. ಗೊತ್ತಿಲ್ಲ ಈ ಪ್ರಕರಣ ಇನ್ನು ಹೇಗೆ ಸಾಗುತ್ತೆ ಅಂತ ಹೇಳಿ.